ಕನ್ನಡಿಗರಿಗೆ ನಮಸ್ಕಾರ. ಇದು ಬಿಬಿ ನ್ಯೂಸ್ ಕನ್ನಡ. ನಾನು ಅಕ್ಷತಾ ಕುಲಕರ್ಣಿ. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪ ಸಮೂಹದಲ್ಲಿರುವ ಉತ್ತರ ಸೆಂಟಿನಲ್ ದ್ವೀಪ ಅಂದ್ರೆ ಇಂದಿಗೂ ಜಗತ್ತಿಗೆ ಒಂದು ಭೇದಿಸಲಾಗದ ರಹಸ್ಯ. ಅಸಾಧ್ಯವಾದುದನ್ನ ಸಾಕಾರಗೊಳಿಸುವ ಇಂದಿನ ಆಧುನಿಕ ತಂತ್ರಜ್ಞಾನದ ನಡುವೆಯೂ ಹೊರ ಜಗತ್ತಿನ ಯಾವುದೇ ಸಂಪರ್ಕವಿಲ್ಲದೆ ಸಾವಿರಾರು ವರ್ಷಗಳಿಂದ ತಮ್ಮದೇ ಆದ ಪುರಾತನ ಸಂಸ್ಕೃತಿಯಲ್ಲಿ ಬದುಕ್ತಾ ಇರುವ ಜನರು ಈ ದ್ವೀಪದಲ್ಲಿದ್ದಾರೆ. ಇಡೀ ಜಗತ್ತು ಎಐ ತಂತ್ರಜ್ಞಾನದತ್ತ ಜಿಗಿಯುತ್ತಿರುವಾಗ ಇಲ್ಲಿನ ಬುಡಕಟ್ಟು ಜನರು ಮಾತ್ರ ಇಂದಿಗೂ ಶಿಲಾಯುಗದ ಹಳೆಯ ಗುಂಗಿನಲ್ಲೇ ಇರೋದು ನಾಗರಿಕ ಪ್ರಪಂಚಕ್ಕೆ ಅಚ್ಚರಿಯ ವಿಷಯವಾಗಿದೆ. ಸೆಂಟಿನೆಲೀಸ್ ಬುಡಕಟ್ಟು ಜನಾಂಗದವರು ಸುಮಾರು 60,000 ವರ್ಷಗಳಿಂದ ಈ ದ್ವೀಪದಲ್ಲಿ ವಾಸಿಸುತ್ತಿದ್ದಾರೆ ಅಂತ ನಂಬಲಾಗಿದೆ. ಇಂದಿಗೂ ಇವರಿಗೆ ಕೃಷಿ ಮಾಡೋದು ಗೊತ್ತಿಲ್ಲದೆ ಕೇವಲ ಬೇಟೆಯಾಡೋದು ಮತ್ತು ಸಮುದ್ರದ ಸಂಪತ್ತನ್ನೇ ನಂಬಿ ಬದುಕ್ತಾ ಇದ್ದಾರೆ. ಇವರ ಈ ಪ್ರಾಚೀನ ಹಠವೇ ಇವರ ಅಸ್ತಿತ್ವದ ರಹಸ್ಯವಾಗಿದೆ. ಆಧುನಿಕತೆಯ ಬಣ್ಣಗಳ ಅಬ್ಬರವಿಲ್ಲದೆ, ಚೌಕಟ್ಟಿನ ಅಲಂಕಾರವಿಲ್ಲದೆ ಇವರು ಸಾವಿರಾರು ವರ್ಷಗಳಿಂದ ತಮ್ಮದೇ ಆದ ನಿಗೂಢ ವಾಸ್ತವ ಪ್ರಪಂಚದಲ್ಲಿ ಬದುಕುತ್ತಿದ್ದಾರೆ. ಜಗತ್ತಿನ ಎಲ್ಲಾ ಬುಡಕಟ್ಟು ಜನಾಂಗದವರು ಬಹುತೇಕ ಆಧುನಿಕ ಜಗತ್ತಿನ ಜನರೊಂದಿಗೆ ಸಂಪರ್ಕ ಬೆಳೆಸ್ಕೊಂಡ್ರೆ ಇವರು ಮಾತ್ರ ಹೊರಗಿನ ಮನುಷ್ಯರನ್ನ ಹತ್ತಿರಕ್ಕೆ ಸೇರಿಸಿಕೊಳ್ಳೋದಿಲ್ಲ. ಯಾರಾದ್ರೂ ಈ ದ್ವೀಪಕ್ಕೆ ಕಾಲಿಡುವ ಪ್ರಯತ್ನ ಮಾಡಿದ್ರೆ ತಕ್ಷಣವೇ ಬಾಣಗಳ ಮಳೆಗೆರೆದು ಅವರನ್ನ ಕೊಂದೇ ಬಿಡ್ತಾರೆ. ಈ ದ್ವೀಪದ ಜನರ ಜಜ್ಮೆಂಟ್ ಬಹಳ ಕಟ್ಟುನಿಟ್ಟು. ದ್ವೀಪದ ಹತ್ರ ಬರುವ ಯಾರನ್ನೇ ಆದ್ರೂ ಇವರು ಶತ್ರು ಎಂದೇ ಪರಿಗಣಿಸಿ ಬಾಣಗಳ ಮೂಲಕ ಸ್ವಾಗತಿಸ್ತಾರೆ. 2004ರ ಸುನಾಮಿ ಸಮಯದಲ್ಲಿ ಸಹಾಯ ಮಾಡಲು ಹೋದ ಹೆಲಿಕಾಪ್ಟರ್ ಮೇಲೆ ಇವರು ಬಾಣ ಬಿಟ್ಟಿದ್ದು ಅವರ ಈ ಹಠದ ಸ್ವಭಾವಕ್ಕೆ ಸಾಕ್ಷಿ. ಇನ್ನು 2018ರಲ್ಲಿ ಅಕ್ರಮವಾಗಿ ದ್ವೀಪ ಪ್ರವೇಶಿಸಿದ ಅಮೆರಿಕದ ಪ್ರಜೆ ಜಾನ್ ಅಲೆನ್ ಚೌ ಅವರನ್ನ ಇವರು ಕೊಂದ ರೀತಿ ಇಡೀ ಜಗತ್ತನ್ನೇ ಬೆಚ್ಚಿ ಬೀಳಿಸಿತು. ಇಲ್ಲಿನ ಜನರು ಹೊಸಬರ ಪರಿಚಯಕ್ಕಿಂತ ತಮ್ಮ ಪ್ರತ್ಯೇಕತೆಯನ್ನೇ ಶ್ರೇಷ್ಠ ಎಂದು ನಂಬಿ ಕುಳಿತಿದ್ದಾರೆ. ಒಂದೆಡೆ ಇವರು ತಮ್ಮ ಮೂಲ ಸಂಸ್ಕೃತಿಯನ್ನ ಉಳಿಸಿಕೊಂಡಿದ್ದಾರೆ ಎಂಬ ಹೆಮ್ಮೆ ಇದ್ರೂ ನಾಗರಿಕತೆಯ ನಾಡಿಮಿಡಿತ ಅರಿಯದೆ ಇವರು ತಮ್ಮನ್ನ ತಾವು ಅತಿಯಾಗಿ ಪ್ರತ್ಯೇಕಿಸಿಕೊಂಡಿದ್ದಾರೆ. ಕೇವಲ 100-200 ಜನರು ಮಾತ್ರ ಉಳಿದಿರುವ ಈ ಜನಾಂಗಕ್ಕೆ ಹೊರಗಿನ ಜಗತ್ತು ಮತ್ತು ಅಲ್ಲಿನ ಜನರ ಮೇಲೆ ಇಂದಿಗೂ ನಂಬಿಕೆ ಇಲ್ಲ. ಯಾರಾದ್ರೂ ಅವರ ಜೊತೆ ಸ್ನೇಹ ಹಸ್ತ ಚಾಚೋದಕ್ಕೆ ಹೋದ್ರೂ ಕೂಡ ಅವರನ್ನ ತಮ್ಮ ವೈರಿಗಳು ಅಂತಾನೆ ಭಾವಿಸ್ತಾರೆ. ಅವರ ಕಟ್ಟುನಿಟ್ಟಾದ ಬದುಕು, ಆಚರಣೆ, ಪದ್ಧತಿಗಳಿಗೆ ಹೊರಗಿನವರು ಧಕ್ಕೆ ತರ್ತಾರೆ ಅನ್ನೋ ಕಾರಣಕ್ಕೆ ಅವರು ಯಾರನ್ನೂ ಒಳಗೆ ಇಟ್ಕೊಡೋದಿಲ್ಲ. ಭಾರತ ಸರ್ಕಾರವು ಈ ದ್ವೀಪಕ್ಕೆ ಹೋಗುವುದನ್ನ ಕಾನೂನು ಬಾಹಿರ ಎಂದು ಘೋಷಿಸಿದೆ. ಅವರ ಸಂಪ್ರದಾಯದ ಮೇಲೆ ಹಸ್ತಕ್ಷೇಪ ಮಾಡಬಾರದು ಮತ್ತು ಅವರ ಅಸ್ತಿತ್ವಕ್ಕೆ ಧಕ್ಕೆ ತರಬಾರದು ಎಂಬುದು ಸರ್ಕಾರದ ನಿಲುವು. ಈ ಮೂಲಕ ಅವರ ವಿಶಿಷ್ಟ ಅಸ್ತಿತ್ವವು ಇತಿಹಾಸದ ಪುಟಗಳಲ್ಲಿನ ಕೇವಲ ನೆನಪಾಗಿ ಉಳಿಯುವಂತೆ ಕಾಪಾಡಲಾಗುತ್ತಿದೆ. ಅವರ ಸ್ವತಂತ್ರ ಜೀವನದಲ್ಲಿ ಹಸ್ತಕ್ಷೇಪ ಮಾಡದೆ ದೂರದಿಂದಲೇ ಗಮನಿಸುವುದು ಇಂದಿನ ವಾಸ್ತವಿಕ ಅನಿವಾರ್ಯತೆಯಾಗಿದೆ. ಹಾಗಾಗಿ ಸಾಹಸಿಗರಿಗೆ, ಪ್ರವಾಸಿಗರಿಗೆ ಈಗಲೂ ಈ ಸೆಂಟಿನೆಲ್ ದ್ವೀಪ ಭೇದಿಸಲಾಗದ ನಿಗೂಢ ರಹಸ್ಯ ಜಾಗ. ಉತ್ತರ ಸೆಂಟಿನೆಲ್ ದ್ವೀಪವು ಆಧುನಿಕ ನಾಗರಿಕತೆಗೆ ಒಂದು ಕನ್ನಡಿಯಂತಿದೆ. ಮೂಲ ಅಸ್ತಿತ್ವವನ್ನ ಮರೆತವರು ಕಾಲಗರ್ಭದಲ್ಲಿ ಅಡಗುತ್ತಾರೆ. ಆದ್ರೆ ಈ ಸೆಂಟಿನೆಲಿಸ್ ಜನಾಂಗ ಮಾತ್ರ ತಮ್ಮ ಹಠ ಮತ್ತು ವಿಶಿಷ್ಟ ಸಂಸ್ಕೃತಿಯಿಂದಲೇ ಇಂದಿಗೂ ಜಗತ್ತಿನ ಕುತೂಹಲದ ಕೇಂದ್ರ ಬಿಂದುವಾಗಿದ್ದಾರೆ. ತಮ್ಮ ಪ್ರಯೋಗಗಳಿಗೆ ಅಥವಾ ಅತಿರೇಕದ ನಡವಳಿಕೆಗಳಿಗೆ ಬೆಲೆ ತೆರುತ್ತಿದ್ರು ದ್ವೀಪದ ಈ ರಾಜರು ಮಾತ್ರ ತಮ್ಮ ಹಳೆಯ ಪದ್ಧತಿಯಿಂದ ಹಿಂದೆ ಸರಿತಾ ಇಲ್ಲ. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್ ರಿಪೋರ್ಟ್. ಸಮಗ್ರ ಸುದ್ದಿಗಳಿಗಾಗಿ ಸದಾ ಗಮನಿಸಿ ಬಿಬಿ ನ್ಯೂಸ್ ಕನ್ನಡ. ಇದು ಕನ್ನಡಿಗರ ಪ್ರತಿಧ್ವನಿ.